ಬೆಳಗ್ಗೆ ಹೇಳ್ ಕಳ್ಸಿತ್ತು ಗುರು ನಮ್ಮಪ್ಪ, ಗಾಡಿಲಿ ಹೋಗ್ಬೇಡ ಚಳಿ, ಬಸ್ಸಲ್ಲಿ ಹೋಗು ಮುಚ್ಕೊಂಡಿ ಅಂತ. ಸುಮ್ನಿರಪ್ಪ, ಬಸ್ಸಲ್ಲಿ ಯಾವನ್ ಹೋಗ್ತಾನೆ, ಗಾಡಿಲಿ ಹೋಗ್ಬಿಟ್ಟು ಜುಯ್ಯನಂಗ್ ಬತ್ತೀನಿ ಅಂದ್ಕೊಂಡ್ರೆ ಇಲ್ಲಿ ಚುಯಿ ಆಗ್ಬಿಟ್ಟೈತ್ ನಂದು ಇವಾಗ. ಗಾಡಿ ಸೀದಾಗ್ಬಿಟ್ಟೈತೆ ಗುರು. ನೋಡ್ರಿ ಲಲ್ಲೆ ನನ್ ಮಗಂಗೆ. ನಮಗೆ ಇಲ್ಲಿ ನಮ್ಮ ಅಪ್ಪ ಎಲ್ಲಿ ಮನೆಗೆ ಹೋದ್ರೆ ಶಾರ್ಟ್ ಹಾಕುತ್ತ ಅನ್ನೋ ಭಯ. ಸೆಂಟ್ರಿ ಜಾಗದಲ್ಲಿ ಗುಂಡಿ ಹೊಡಿಸ್ಬಿಡ್ತೀನಿ. ನನ್ ಮಗಂಗ್ ಲಲ್ಲೆ. ನೋಡ್ರಿ ಎಲ್ಗ ಹೋಗ್ತಾವನೆ. ಅವಾಗ್ಲಿಂದ 3 ಸಲ ಶಾರ್ಟ್ ಹಾಕಿದ್ದ. ನನ್ ಕಾಲ್ ಹೋಗ್ಬಿಡೋದು ಇಷ್ಟೊತ್ತಿಗೆ. ತಪ್ಪು ಮಾಡೋದು ಸಹಜ ಕಣೋ, ತಿದ್ದಿ ನಡೆಯೋನೆ ಮನುಜ ಕಣೋ. ಫೋನ್ ಬಿಡಲ್ಲ, ಫೋನ್ ಬಿಡು. ತೆಗೆದು ಹೊಡಿರಲ್ಲ, ಹಾಕೊಂಡು ಹೊಡಿರ ತಿಳ್ಬಿಡ್ತೀನಿ ಆ ಕಡೆ ಕಣ ಇವಾಗ. ಅಯ್ಯೋ ನಾನ್ ಸತ್ತೋಯ್ತೀನಿ ಕಣಣ್ಣ. ಒಳ್ಳೆ ಟೈಮಲ್ಲಿ ಎಲ್ಲ ಇರ್ತಾರೆ, ಇಂಥ ಟೈಮಲ್ಲಿ ಯಾವ ನನ್ ಮಗನೂ ಬರಲ್ಲ. ಅದೇ ನಿಮ್ಮಿಂದ ಏನಾನ ಕೆಲ್ಸ ಆಗ್ಬೇಕು ಅಂದ್ರೆ ಎಲ್ಲ ನನ್ ಮಕ್ಳು ಬರ್ತಾರೆ. ಗಾಡಿ ಸೀದಾಗ್ಬಿಟ್ಟೈತೆ ಬರಲ್ಲ ಅಂದ್ರೆ, ಮೊದ್ಲು ಎಲ್ಲಿದ್ಯಾ ಅಂದ್ರೆ ಎಲ್ಲ ಇದೀನಿ ಅಂದ. ಸರಿ ಬರಲ್ಲ ಇಲ್ಲಿ ಗಾಡಿ ಸೀದಾಗ್ಬಿಟ್ಟೈತೆ ಅಂದ್ರೆ, ಇಲ್ಲ ಗುರು ನನ್ಗೆ ಕೆಲ್ಸ ಐತೆ. ವಿಚಾರ ಹೇಳಕ್ಕಿನ್ನ ಮುಂಚೆ ಏನು ಕೆಲ್ಸ ಇರ್ಲಿಲ್ಲ ಅವನಿಗೆ, ಫ್ರೀಯಾಗಿ ಕುಂತಿದ್ದ. ಗಾಡಿ ಹಿಂಗ್ ಸೀದಾಗ್ಬಿಟ್ಟೈತೆ ಬರಲ್ಲ ಅಂದಿದ ತಕ್ಷಣ ಕೆಲ್ಸ ಬಂದ್ಬಿಡ್ತ ಅವನ್ಗೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಫೋನ್ ಮಾಡ್ದೆ ನಮ್ ಸೈಯದ್ ಯೂನುಸ್ಗೆ. ಮಲ್ಸಂದ್ರದಿಂದ ಗುಬ್ಬಿವರೆಗೂ ಟೋ ಮಾಡ್ಕೊಂಡ್ ಬಂದ ಪಾಪ. ತುಂಬಾ ಥ್ಯಾಂಕ್ಸ್. ಅಲ್ಲಿಂದ ಒಂದ್ 6 ಕಿಲೋಮೀಟರ್ ಬಂದು ಇವಾಗ ಇಲ್ಲಿಂದ ಒಂದ್ 22 ಕಿಲೋಮೀಟರ್. ಅಲ್ಲಿಗೆ ಟೋಟಲ್ ಒಂದು ಹತ್ತತ್ರ ಒಂದ್ 30 ಕಿಲೋಮೀಟರ್ ಗಾಡಿ ತೆಳ್ಕೊಂಡ್ ಹೋಗ್ಬೇಕು ಇವಾಗ. ಒಂದ್ 50-60 ಹೋಗಿದ್ದಿದ್ರೆ ಆರಾಮಾಗಿ ಮನೆಗೆ ಹೋಗ್ಬೋದೈತಿ ಇಷ್ಟೊತ್ತಿಗೆ. ಇವಾಗ ಟೋ ಮಾಡ್ಕೊಂಡ್ ಹೋಗೋ ಪರಿಸ್ಥಿತಿ ಬಂದೈತಿ ನೋಡ್ರಿ. ಇನ್ನೊಂದ್ಸಲಿ ಎಲ್ಲಾನ ಹಾಕ್ತಾ ನೋಡ್ರಿ ಇವಾಗ. ನೋಡ್ರಿ ಹಾಕಿದ್ದ ಇವಾಗ ಶಾರ್ಟ್ ಆಗಿದ್ದಾಗಾಯ್ತು, ಮುಚ್ಚಲೆ ಬಾಯ್ಲಿ. ನಾನು ನಂದು ಯೋಚನೆ ಮಾಡ್ಲಿಲ್ಲ. ಇವಾಗ ಗಾಡಿ ಇವಾಗ ರೆಡಿ ಮಾಡೋಷ್ಟೊತ್ತಿಗೆ ಒಂದ್ 5,000 ಬರಲ್ಲ ಪಾಪ ಮೆಕ್ಯಾನಿಕ್ಗೆ. 5,000ದಲ್ಲಿ ಅವ್ರ ಜೀವನ ನಡೀತದ್ ಬಿಡು ಪಾಪ. ಅದನ್ನ ಯೋಚನೆ ಮಾಡಿ ಜೋರಾಗಿ ಬಂದಿದ್ ನಾನು. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ ನೀನು.